ಅದಕ್ಕಂತ ಭಕ್ತರಿಗೆ ನಾವು ತಿಳಿಸುವಂಥದ್ದು ಅಂದರೆ ಗೌರಿಬಿದನೂರು ತಾಲೂಕಿನ ಅಲಕಾಪುರ ಗ್ರಾಮದ ಐತಿಹಾಸಿಕ ಪ್ರಸಿದ್ಧ ಶ್ರೀ ಚನ್ನಸೋಮೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಶ್ರೀ ಚನ್ನಸೋಮೇಶ್ವರ ಸ್ವಾಮಿ ಸೇವಾ ಸಮಿತಿ ಹಾಗೂ ಅನ್ನದಾಸೋಹ ಸೇವಾ ಸಮಿತಿಯ ವತಿಯಿಂದ ನೂತನವಾಗಿ ನಿರ್ಮಿಸಲಾಗಿರುವ ಶ್ರೀ ನಂದೀಶ್ವರ ಸ್ವಾಮಿಯ ಸ್ಥಿರಬಿಂಬ ಪ್ರತಿಷ್ಠಾಪನಾ ಮಹೋತ್ಸವವು ಅತ್ಯಂತ ವೈಭವದಿಂದ ಜರುಗಿತು. ಸೋಮವಾರ ಮುಂಜಾನೆಯಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ಉತ್ತರ ಪಿನಾಕಿನಿ ನದಿಯಿಂದ 108 ಕಲಶಗಳೊಂದಿಗೆ ಭವ್ಯ ಮೆರವಣಿಗೆಯ ಮೂಲಕ ಬಂದು ನಂದೀಶ್ವರ ಸ್ವಾಮಿಗೆ 108 ಕಲಶ ಕುಂಭಾಭಿಷೇಕ ನೆರವೇರಿಸಲಾಯಿತು. ನಂತರ ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗ ನಡೆಯಿತು. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಸಿದ್ದರಬೆಟ್ಟದ ಶ್ರೀ ರಂಭಾಪುರಿ ಶಾಖಾ ಮಠದ ಪೂಜ್ಯ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳು ವಹಿಸಿದ್ದರು. ಕೇದಾರನಾಥನಲ್ಲೂ ಸಹಿತ ದೇವಸ್ಥಾನದ ಮಂದಿರ ಮುಂಭಾಗದಲ್ಲಿ ನಂದೀಶ್ವರ ಇರೋದು ಯಾರಾದರೂ ಗಮನಿಸಿರ್ಬೋದು. ಗರ್ಭಗುಡಿಯ ಮುಂಭಾಗದಲ್ಲಿ ಒಳಗಡೆ ಭಾಗದಲ್ಲಿ ಒಂದಿದ್ದರೆ ಹೊರಭಾಗದಲ್ಲೂ ಸಹಿತ ಒಂದು ದೊಡ್ಡದಾಗಿರುವಂಥ ನಂದೀಶ್ವರನನ್ನು ಕೇದಾರನಾಥನಲ್ಲೂ ಸಹಿತ ಸ್ಥಾಪನೆ ಮಾಡಿರುವಂಥದ್ದನ್ನು ನಾವು ಬರ್ತೇವೆ. ಹಾಗಾಗಿ ಇಲ್ಲಿ ಒಳಗೆ ಬಂದ ಮೇಲೆ ನಮಗೆ ಸಹಿತ ಒಳಗಡೆ ನಂದೀಶ್ವರ ಇದ್ದರು. ಮತ್ತೊಂದು ದೇವಸ್ಥಾನದ ಮುಂಭಾಗದಲ್ಲಿ ನಂದೀಶ್ವರನ ಪ್ರಾರ್ಥನೆ ಮಾಡಿರ್ತಕ್ಕಂಥದ್ದು, ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ, ನಿಮಗೆ ಸಮಯದ ಒತ್ತಡ ಇದ್ದಾಗ, ಅವಕಾಶ ಇದ್ದಾಗ ಒಳಗಡೆ ಹೋಗಿ ಚನ್ನಸೋಮೇಶ್ವರನ ದರ್ಶನ ಮಾಡ್ಲಿಕ್ಕೆ ಆಗೋದಿಲ್ಲ, ಸಮಯ ಇಲ್ಲ ಅಂತಂದಾಗ ದೇವಸ್ಥಾನ ಮುಂಭಾಗಿರುವಂಥ ನಂದೀಶ್ವರನ ನಮಸ್ಕಾರ ಮಾಡಿ ನೀವು ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಅದು ಚನ್ನಸೋಮೇಶ್ವರ ಸ್ವಾಮಿಗೆ ತಲುಪುತ್ತೆ ಅನ್ನುವ ಕಾರಣಕ್ಕಾಗಿ ದೇವಸ್ಥಾನದ ಮುಂಭಾಗದಲ್ಲಿ ನಂದೀಶ್ವರನ ಮಾಡಿರ್ಬೋದು ಅಂತ ನಾವು ಭಾವಿಸ್ಕೊಳ್ತೇವೆ. ಯಾಕೆ ಅಂತ ಹೇಳಿದ್ರೆ, ಕೇದಾರನಾಥಲ್ಲಿ ಒಳಗಡೆ ಲಿಂಗು ಕೇದಾರನಾಥನ ಮುಂಭಾಗದಲ್ಲಿ ಬಸ್ಸು ನಂದೀಶ್ವರ ಇದ್ದರು 6 ತಿಂಗಳು ಹಿಮದಿಂದ ಪೂರ್ಣ ಮುಚ್ಚಿಬಿಡುತ್ತೆ. ಹಾಗಾಗಿ ದೇವಸ್ಥಾನವನ್ನು 6 ತಿಂಗಳು ಲಾಕ್ ಮಾಡೋದ್ರಿಂದ ನಂತರ ಬರುವಂಥ ಭಕ್ತರು ದರ್ಶನ ಮಾಡಲಿ ಅನ್ನುವ ಕಾರಣಕ್ಕಾಗಿ ನಂದೀಶ್ವರ ಮಾಡಿರ್ಬೋದು ಅಂತ ನಾವು ಅನ್ಕೊಳ್ತೇವೆ. ಹಾಗಾಗಿ ಅದೇ ರೀತಿಯಲ್ಲಿ ಯಾರಾದರೂ ಭಕ್ತರು ಒಳಗೆ ನಮಗೆ ಹೋಗಕ್ಕಾಗಲ್ಲ, ಇವತ್ತು ನಮ್ಮ ಮನೇಲಿ ಸೂತ್ಕ ಇದೆ, ನಾವು ದರ್ಶನ ಮಾಡ್ಲಿಕ್ಕೆ ಆಗಲ್ಲ ಅಂತ ಅನ್ನುವಂಥ ಭಾವನೆ ಬರಬಾರದು ಅನ್ನುವ ಕಾರಣಕ್ಕಾಗಿ ದೂರದಿಂದಲೇ ದೇವಸ್ಥಾನದ ರಾಜಗೋಪುರ ಮುಂಭಾಗದಲ್ಲಿ ನಂದೀಶ್ವರನ ಪ್ರತಿಷ್ಠಾಪನೆಯನ್ನು ಮಾಡಿರಬಹುದು. ಇಂದಿನ ನಂದಿ ವಿಗ್ರಹ ಬಸವಣ್ಣ ಪ್ರತಿಷ್ಠಾಪನೆ ಆಗಿದೆ. ಸರ್ವರ ಇಷ್ಟದ ಪ್ರಕಾರ ಇದನ್ನು ಶ್ರೀ ಚನ್ನಸೋಮೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ಎನ್ ಶಶಿಧರ್ ಮತ್ತು ಎಸ್ ಸೋಮೇಶ್ ಮತ್ತು ಕೆ ರಮೇಶ್ ಕುಮಾರ್ ಆದ ನಾನು ಸಂಕಲ್ಪ ಮಾಡಿ ಅಭಿವೃದ್ಧಿಪಡಿಸಿದ್ದೇವೆ. ಇವತ್ತು ದಿವಂಗತ ಎನ್ ಶಶಿಧರ್ ಮತ್ತು ಸೋಮೇಶ್ ಅವರಿಲ್ಲ, ಸಂತೃಪ್ತಿಯಾಗಿ ನಡೆದಿದೆ. ಈ ಸುತ್ತಮುತ್ತಿನ ಎಲ್ಲ ಜನತೆಯ ಸಹಕಾರದಿಂದ ಇಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಅಂತ ತಿಳಿಸೋದಕ್ಕೆ ಬಯಸ್ತೀನಿ. ಜೈ ಕರ್ನಾಟಕ. ನಂದಿ ವಿಗ್ರಹ ಪ್ರತಿಷ್ಠಾಪನೆ ಇಷ್ಟು ದಿನ ಯಾಕೆ ಮಾಡಿರಲಿಲ್ಲ ಏನು ಅಂತ ಸರ್? ನಂದಿ ವಿಗ್ರಹ ನಾವು ಈಗಾಗಲೇ 7-8 ವರ್ಷಗಳ ಹಿಂದೆ ನಾವು ಇದನ್ನು ಆರ್ಡರ್ ಕೊಟ್ಟಿದ್ದು. ಅರುಣ್ ಯೋಗಿ ಅವರು ನಾವು ಈ ನಂದಿ ವಿಗ್ರಹ ಕೊಟ್ಟ ನಂತರ
ಅಯೋಧ್ಯೆಯಲ್ಲಿ ರಾಮ, ಕೇದಾರನಾಥನಲ್ಲಿ ಶಂಕರಾಚಾರ್ಯ, ಅನೇಕ ಕೆಲಸಗಳು ಸಿಕ್ಕಿ ಅವರು ಪ್ರಪಂಚಾದ್ಯಂತ ತಿರುಗೋದಕ್ಕೆ ಶುರುವಾಯಿತು. ಅದಕ್ಕೋಸ್ಕರ ಭಾಳ ವಿಳಂಬ ಆಯಿತು. ಅವರು ಕೊಟ್ಟ ನಂತರ 48 ದಿವಸಗಳ ಕಾಲ ನೀರಿನಲ್ಲಿ ಜಲವಾಸ ಮಾಡಿ ಮತ್ತು ಎಲ್ಲ ಧಾನ್ಯಗಳಿಂದ ಎಲ್ಲ ವಾಸ ಮಾಡಿ ಇಂದು ಪ್ರತಿಷ್ಠಾಪನೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಗ್ರಾಮಸ್ಥರು, ದೇವಸ್ಥಾನದ ಸಮಿತಿ ಸದಸ್ಯರು ಹಾಗೂ ಸುತ್ತಮುತ್ತಲಿನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು.